ಒಂದು 5-6 ಥರದ್ದು ಕಾಳು, ಬ್ಯಾಳಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡುವಂಥ ನಮ್ಮ ಉತ್ತರ ಕರ್ನಾಟಕದ ಎಳ್ಳಮಸಿಯ ವಿಶೇಷ ಹಿಂಡಿ ಪಲ್ಯ ರೆಸಿಪಿನ ನಾನಿವತ್ತು ಶೇರ್ ಮಾಡಕತ್ತೀನಿ ರೀ. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಎಳ್ಳಮಸಿಗೆ ಬರೀ ಹಿಂಡಿ ಪಲ್ಯ ಅಷ್ಟೇ ಅಲ್ದ ಪುಂಡಿ ಪಲ್ಯ, ಭರ್ತಾ, ಪಚ್ಚಡಿ, ಸಜ್ಜಿ ಕಡುಬು, ಜೋಳದ ಕಡುಬು, ಕಡಕ್ ರೊಟ್ಟಿ, ಒಂದು 2-3 ಥರದ ಹಿಂಡಿ, ಮೊಸರು ಬುತ್ತಿ ಮತ್ತು ಶೇಂಗಾ ಹೋಳ್ಗೆ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಚರ್ಗ ಚೆಲ್ಲಕ್ಕೆ ಹೋಗ್ತಾರೆ. ಹೊಲದಾಗ ಬೆಳೆದಿದ್ದಂಥ ಬೆಳಿಗ್ಗೆ ಪೂಜೆ ಮಾಡಿ, ಭೂಮಿ ತಾಯಿಗೆ ನೈವೇದ್ಯ ಮಾಡಿ, ನಮಸ್ಕಾರ ಮಾಡಿ, ಆಮೇಲೆ ಎಲ್ಲರೂ ಸೇರ್ಕೊಂಡು ಹೊಲದಾಗ ಕುಂತು ಊಟ ಮಾಡ್ತಾರೆ. ಇದು ಎಳ್ಳಮಾಸಿಯ ವಿಶೇಷತೆ. ಮೊದಲು ಒಂದು ಪಾತ್ರೆ ಒಳಗೆ ಎಲ್ಲ ಕಾಳನ್ನ ನೆನೆ ಹಾಕ್ಬೇಕ್ರಿ. ನಾ ಇಲ್ಲಿ 1 ಬಟ್ಲು ಮಡಕೆ ಕಾಳು, 1 ಬಟ್ಲು ಹೆಸರು ಕಾಳು, 1 ಬಟ್ಲು ಅಲಸಂದಿ ಕಾಳು, 1 ಬಟ್ಲು ಹುರುಳಿ ಕಾಳು, ಆಮೇಲೆ 1/4 ಬಟ್ಟಲ್ನಷ್ಟು ಕಡಲೆಕಾಳು, 1/4 ಬಟ್ಟಲ್ನಷ್ಟು ಬಟಾಣಿ ಮತ್ತು 1/4 ಬಟ್ಟಲ್ನಷ್ಟು ಕಡಲೆಬೇಳೆನ ಹಾಕ್ಬಿಟ್ಟು ಎಲ್ಲನೂ 1-2 ಸಲ ಚಲೋತಂಗೆ ತೊಳಿರಿ. ಫ್ರೆಂಡ್ಸ್, ಇಲ್ಲಿ ನೀವು ಪಲ್ಯ ಮಾಡುವಾಗ ಒಂದು ವಿಷಯ ಏನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಈ ಹಿಂಡಿ ಪಲ್ಯ ಐತಲ್ರಿ, ಇದು ಭಾಳ ಈಡಾಗುತ್ತೆ. ಅಂದ್ರೆ ಒದಗುತ್ತಂತ ನೋಡ್ರಿ, ಭಾಳ ಒದಗುತ್ತಂತಲ್ಲ, ಹಂಗಾಗುತ್ತೆ. ಸ್ವಲ್ಪ ಕಾಳು ಹಾಕಿದ್ರೆ ಸಾಕು, ನೀವು ಅದ್ರದ್ದು 2-3 ಪಟ್ಟಷ್ಟು ಪಲ್ಯ ಆಗುತ್ತೆ. ಅದಕ್ಕೇನು ಮಾಡಬೇಕಪ್ಪ ಅಂತಂದ್ರೆ, ಕಾಳನ್ನ ಅಳತಿ ಮಾಡಕ್ಕೆ ತೊಗೊಳ್ಳುವಂಥ ಬಟ್ಲ ಇರುತ್ತಲ್ರಿ, ಆದಷ್ಟು ಸಣ್ಣ ಬಟ್ಲ ಯೂಸ್ ಮಾಡಿರಿ. ಸಣ್ಣ ಬಟ್ಲ ಇಲ್ಲಾಂದ್ರೆ ಒಂದು ಸಣ್ಣ ಲೋಟನ ಅಳತಿಗಂತ ಸೆಟ್ ಮಾಡಿ ತಗೋರಿ. 1-2-3 ಸಲ ಎಲ್ಲ ಕಾಳನ್ನ ಚಲೋ ತಂಗೆ ತೊಳೆದ್ಮೇಲೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಒಂದು 2-3 ತಾಸು ಇದನ್ನು ನೆನೆಯಕ್ಕೆ ಇಡ್ರಿ. ನೋಡ್ರಿ, 2 ತಾಸು ನೆನೆ ಇಟ್ಟಿದ್ದೆ, ಎಲ್ಲ ಕಾಳು ಚೆಂದಂಗೆ ನೆನೆದಾವು. ಈಗ ಇದನ್ನು ಕುಕ್ಕರ್ನಾಗ 4 ಸೀಟಿ ಹೊಡೆಸ್ರಿ. 4 ಸೀಟಿ ಆದಮೇಲೆ ಎಲ್ಲ ಕಾಳು ನೋಡ್ರಿ ಎಷ್ಟು ಚಲೋ ತಂಗೆ ಬಂದಾವು. ಮತ್ತು ಕಾಳು ಕ್ವಾಂಟಿಟಿ ನೋಡ್ರಿ ಎಷ್ಟು ಜಾಸ್ತಿ ಆಗೈತಿ. ಅದಕ್ಕೆ ಕಾಳು ನೆನೆಸೋ ಮುಂದೆ ನೋಡ್ಕೊಂಡು ನೆನೆ ಹಾಕ್ರಿ. ಈ ಕಾಳನ್ನ ನಾನು ಒಂದು ಕಡಾಯಕ್ಕೆ ಹಾಕ್ತೀನಿ ರೀ. ಒಗ್ಗರಣೆಗೆ ಪಲ್ಯ ಮಾಡೋಕ್ಕಷ್ಟು ಸರಿ ಆಗೋದಿಲ್ಲ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಇದ್ರಾಗ ನೀರು ಹಾಕಕತ್ತೀನಿ ರೀ. ನೀರು ಬೇಕಂದ್ರೆ ಹಾಕ್ರಿ. ಆಲ್ರೆಡಿ ಕಾಳೊಳಗೆ ನೀರಿದ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಬಿಸಿನೀರು ಹಾಕ್ರಿ, ತಣ್ಣೀರು ಹಾಕ್ಬೇಡ್ರಿ. ಈಗ ಇದ್ರಾಗ ಮೆಂತ್ಯ ಸೊಪ್ಪು ಹಾಕಬೇಕು. ಒಂದು ದೊಡ್ಡ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ಸೋಸಿ ತೊಳೆದು ಹಾಕ್ರಿ. ಕಟ್ ಮಾಡಿ ಹಾಕ್ಬೇಡ್ರಿ, ಬರೀ ಸೋಸ್ ಹಾಕ್ರಿ. ಹೈ ಫ್ಲೇಮ್ನಾಗ ಇಟ್ಬಿಟ್ಟು ಚಲೋತಂಗೆ ಮಿಕ್ಸ್ ಮಾಡಿ ನೋಡ್ರಿ. ಇನ್ನೂ ಸ್ವಲ್ಪ ನೀರು ಏನಾದರೂ ಬೇಕಪ್ಪ, ಕಡಿಮೆ ಆಗೈತೆ ಅಂತ ಅನ್ನಿಸ್ತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ರಿ. ಆಮೇಲೆ 1 ಟೀ ಸ್ಪೂನ್ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಶೇಂಗಾ ಪುಡಿ ಮತ್ತು ಒಂದು 2-3 ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಗುರೆಳ್ಳು ಅಥವಾ ಹುಚ್ಚಳ ಪುಡಿನ ಹಾಕ್ಬಿಟ್ಟು ಚಲೋತಂಗೆ ಮಿಕ್ಸ್ ಮಾಡಿರಿ. ಮೀಡಿಯಂ ಫ್ಲೇಮ್ನಾಗ ಇಟ್ಬಿಟ್ಟಿದ್ದನ್ನು ಒಂದು 4-5 ನಿಮಿಷ ಚೆಂದಂಗೆ ಕುದಿಸ್ಬೇಕು. ಪಲ್ಯ ಕುದಿತನ ಈ ಕಡೆ ಖಾರುಕಲ್ಲಾಗ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಸಣ್ಣ ಆಗೋತನ ಅರಿರಿ. ಜೀರಿಗೆ ಸ್ವಲ್ಪ ಸಣ್ಣ ಆದ ಕೂಡಲೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸಿ ಹಾಕ್ರಿ. ಇದನ್ನು ಸ್ವಲ್ಪ ಸಣ್ಣ ಆಗೋತನ ಚಲೋತಂಗೆ ಜಜ್ರಿ. ಈ ಕಡೆ ಅವಾಗವಾಗ ನಡ್ಬರ್ಕ ಪಲ್ಯನ ಕೈ ಆಡಿಸ್ಕೊಂತ ಇರ್ಬೇಕ್ರಿ, ಇಲ್ಲಾಂತಂದ್ರೆ ಪಲ್ಯ ಹೊತ್ತೈತಿ. ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಅವಳ್ಚೋಳ ಆದ್ರೆ ಸಾಕು. ಇದನ್ನು ಚೆಂದಂಗೆ ಬಳತ್ ತೆಗೆದ್ಬಿಟ್ಟು ಸೈಡಿಗೆ ಎತ್ತಿಡ್ರಿ. ಒಂದು 5 ನಿಮಿಷ ಆಯ್ತು ನೋಡ್ರಿ, ಪಲ್ಯ ಕುದಿಯಕತ್ತು. ಪಲ್ಯ ಚೆಂದಂಗೆ ಕುದ್ಬಿಟ್ಟು ಹಿಂಗೆ ಮಂದಗಾಗ್ಬೇಕ್ರಿ, ಅಂದ್ರೆ ಪಲ್ಯ ಭಾಳ ರುಚಿ ಆಗ್ತೈತಿ. ಕಟ್ಟಿ ರೊಟ್ಟಿ ಮತ್ತು ಬಿಸಿ ಅನ್ನ ಜೋಡಿ ತಿನ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಳ್ಕಿರ್ಲಿ. ಬರೀ ಚಪಾತಿ ಜೋಡಿ ಬೇಕಪ್ಪ ಅಂತಂದ್ರೆ ಗಟ್ಟಿ ಮಾಡಿದ್ರೆ ನಡಿತೈತಿ. ಈಗ ಪಲ್ಯನ ಸ್ವಲ್ಪ ರುಚಿ ನೋಡ್ರಿ. ಉಪ್ಪೇನಾದರೂ ಕಡಿಮೆ ಆಗಿತ್ತಪ್ಪ ಅಂತ ಅನಿಸ್ತಂದ್ರೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿರಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಈಗ ಇದ್ರಾಗ ಜಜ್ಜಿದ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ನಿಧಾನ ಹಿಂಗೆ ನಡ್ಬರ್ಕಿಡಬೇಕು. ಆಮೇಲೆ ಇದ್ರ ಮೇಲೆ ಹಸಿ ಖಾರ ಹಾಕ್ರಿ. ನಿಮ್ಗೆ ಎಷ್ಟು ಖಾರ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಈಗ ಇದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ಹಸಿ ಎಣ್ಣೆ ಹಾಕ್ರಿ. ಆಮೇಲೆ ಇದ್ರ ಮೇಲೆ ಮುಚ್ಚ್ರಿ. ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಿಂಗೆ ಬಿಡ್ಬೇಕು ಇದನ್ನು. ಹಿಂಗೆ ಇದನ್ನು ಒಂದು 10 ನಿಮಿಷ ಮುಚ್ಚಿಡಬೇಕು. ನೆನಪಿರಲ್ರಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವೆಲ್ಲ ಸಾಮಗ್ರಿ ಹಾಕಿ ಆಮೇಲೆ ಮುಚ್ಚಿಡಬೇಕು, ಮಿಕ್ಸ್ ಮಾಡಬಾರ್ದು. ಒಂದು 10 ನಿಮಿಷ ಆದಮೇಲೆ ಸಾವಕಾಶ ಮುಚ್ಚಳ ತೆಗೆದ್ಬಿಟ್ಟು ಚಲೋತಂಗೆ ಮಿಕ್ಸ್ ಮಾಡಿದ್ರೆ ಆತ್ರಿ ಹಿಂಡಿ ಪಲ್ಯ ರೆಡಿ. ಕಡಕ್ ರೊಟ್ಟಿ ಜೊತೆ ಮಸ್ತ್ ಬಿಸಿ ಬಿಸಿ ಪಲ್ಯನ ಎಂಜಾಯ್ ಮಾಡಿರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದ್ರ ಬಾಜು ಐತಲ್ಲ ಬೆಲ್, ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.